ಕಂಡೇನ ಗೋವಿಂದನ ಗೋವಿಂದನ ಕಂಡೇನ ಗೋವಿಂದನ ಪರಪುಂಡರಿಕಾಕ್ಷರ ಪಾಂಡವ ಪಕ್ಷರ ಕಂಡೇನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವಾಚ್ಯುತ ಅನಂತನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವಾಚ್ಯುತ ಅನಂತನ ಸಾಸಿರ ನಾಮದ ಶ್ರೀ ಋಷಿಕೇಶನ ಶೇಷ ಶಯನ ನಮ್ಮ ವಸುದೇವ ಸೂತ ನಾ ಶೇಷ ಶಯನ ನಮ್ಮ ವಸುದೇವ ಸೂತನ ಕಂಡೇನ ಗೋವಿಂದನ ಮಾಧವ ಮಧುಸೂದನ ತ್ರಿವಿಕ್ರಮನ ಯಾದವ ಕುಲಮುಂದ್ಯನ ಮಾಧವ ಮಧುಸೂದನ ತ್ರಿವಿಕ್ರಮನ ಯಾದವ ಕುಲಮುಂದ್ಯನ ವೇದಾಂತ ವೇದ್ಯನ ಇಂದಿರೆ ರಮಣನ ನಾದಮೂರುತಿ ಪ್ರಹ್ಲಾದ ವರದ ನಾದಮೂರುತಿ ಪ್ರಹ್ಲಾದ ವರದ ನಾ ಕಂಡೇನ ಗೋವಿಂದನ ಪುರುಷೋತ್ತಮನರ ಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ ಪುರುಷೋತ್ತಮ ನರ ಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ ಕರುಣಾಕರಮ್ಮ ಕರುಣಾಕರಮ್ಮ ಪುರಂದರ ವಿಠಲನ ನೆರೆ ನಂಬಿದವರ ಪೊರೆವಾಚನೀಗ ನಾನೆರೆ ನಂಬಿದವರ ಪೊರೆವಾಚನೀಗ ನಾ ಕಂಡೇನ ಗೋವಿಂದನ ಪರಪುಂಡರಿಕಾಕ್ಷನ ಪಾಂಡವ ಪಕ್ಷನ ಕಂಡೇನ ಗೋವಿಂದ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ 2ನೇ ಅಧ್ಯಾಯದ 44ನೇ ಶ್ಲೋಕವನ್ನು ನೋಡುತ್ತಾ ಇದ್ದೇವೆ. ಇಲ್ಲಿ 39ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೆ 3 ಶ್ಲೋಕಗಳಾಗಿ
ಜ್ಞಾನ ಮಾರ್ಗದ ವಿಷಯದಲ್ಲಿಯೂ ಬುದ್ಧಿಯೋಗದಿಂದ ತಿಳಿದುಕೊಳ್ಳಬೇಕಾದಂತಹ ಆತ್ಮ ಪರಮಾತ್ಮನ ವಿಷಯದಲ್ಲಿಯೂ ಮತ್ತು ಕರ್ಮ ಮಾರ್ಗದ ವಿಷಯದಲ್ಲಿಯೂ ಬುದ್ಧಿಯೋಗದಿಂದ ಕರ್ಮವನ್ನು ಧರ್ಮದ ಚೌಕಟ್ಟಿನಲ್ಲಿ ಹೇಗೆ ಆಚರಿಸಬೇಕೆಂಬ ಆಚರಣೆಯನ್ನು ತಿಳಿದುಕೊಳ್ಳುತ್ತಾ ವ್ಯವಸ್ಥೆಯನ್ನೇ ಪುನರಾವಲೋಕನವನ್ನಾಗಿ ಮಾಡುತ್ತಿದ್ದೇವೆ. ಈ ದಿವ್ಯ ವ್ಯವಸ್ಥೆಯೊಳಗೆ ಯಾವುದೆಲ್ಲ ಮೂಲಭೂತ ವಸ್ತುಗಳಿವೆ ಎಂಬುದನ್ನು ತಿಳಿದುಕೊಂಡ ನಂತರದಲ್ಲಿ ಪರಮಾತ್ಮನು ಆತ್ಮ ಪರಮಾತ್ಮರ ಪರಿಚಯವನ್ನು ಕೊಡಿಸಿದ ನಂತರ ಧರ್ಮದ ಪರಿವ್ಯಾಖ್ಯೆಯನ್ನು ಕೊಡುತ್ತಾನೆ. ಪರಮಾತ್ಮನ ಧರ್ಮದ ಪರಿವ್ಯಾಖ್ಯೆ ದಿವ್ಯ ಲೋಕಗಳು, ದಿವ್ಯ ಶಕ್ತಿಗಳು ಮತ್ತು ದೇವತಾದಿಗಳು ಇರುವಂತಹ ಈ ವ್ಯವಸ್ಥೆ ಹೇಗೆ ದಿವ್ಯ ಶಕ್ತಿಯಿಂದ ಆತ್ಮನ ಪಯಣವು ನಡೆಯುತ್ತಲಿದೆ ಎಂಬುದನ್ನು ತೋರಿಸುತ್ತದೆ. ನೋಡಿ, ಆಧ್ಯಾತ್ಮ ಎಂಬುದನ್ನು ಅಲೌಕಿಕ ಎಂಬುದಾಗಿ ಗಣಿಸಿದರೆ ಮಿಕ್ಕ ಎಲ್ಲ ಜೀವನವನ್ನು ನಾವು ಲೌಕಿಕ ಎಂಬುದಾಗಿ ಗಣಿಸುತ್ತೇವೆ. ಲೌಕಿಕ ಎಂದರೆ ನಾವುಗಳೆಲ್ಲವೂ ಇರುವಂತಹ ಲೋಕ ಮರ್ತ್ಯಲೋಕ, ಹುಟ್ಟು ಸಾವುಗಳಿಂದ ಒಳಗೂಡಿರುವಂಥದ್ದು. ಆದುದರಿಂದ ಮರ್ತ್ಯಲೋಕವೆಂಬುದಾಗಿ, ಮನುಷ್ಯ ಲೋಕವೆಂಬುದಾಗಿ, ಮಾನವ ಲೋಕವೆಂಬುದಾಗಿ ಹಿಂದಿನಿಂದ ಬಂದಿರುವಂತಹ ಪದಪ್ರಯೋಗಗಳು. ಮನುಷ್ಯ ಎಂದೊಡನೆಯೇ ದೇಹವನ್ನು ಹೊತ್ತಿರುವನು, ಪಡೆದುಕೊಂಡು ಬಂದಿರುವನು. ಮನುಷ್ಯ ದೇಹವನ್ನು ಪಡೆದುಕೊಂಡು ಬಂದ ನಂತರದಲ್ಲಿ ಈ ದೇಹದಲ್ಲಿಯೂ ಪಯಣವು ನಡೆಯುತ್ತಲೇ ಇರುತ್ತದೆ ಮತ್ತು ಆತ್ಮಶಕ್ತಿಯ ಪಯಣವೂ ನಡೆಯುತ್ತಲೇ ಇರುತ್ತದೆ. ಹಲವಾರು ಭಾಗಗಳನ್ನು, ವಿಭಾಗಗಳನ್ನು ಈ ಆಧ್ಯಾತ್ಮದ ವ್ಯವಸ್ಥೆಯ ಪರಿಧಿಯೊಳಗೆ ಪರಮಾತ್ಮನು ಪರಿಚಯಿಸುತ್ತಾ ಹೋಗುತ್ತಾನೆ. ಸತ್, ಸತ್ವ, ಸತ್ಯಗಳನ್ನು ಪರಿಚಯಿಸಿದ ನಂತರ ಧರ್ಮವನ್ನು, ಧರ್ಮದ ನಂತರದಲ್ಲಿ ಧರ್ಮದ ಪಥಗಳನ್ನು, ಧರ್ಮದ ಪರಿಧಿಯೊಳಗೆ ಮಾಡಬೇಕಾಗಿರುವ ಕರ್ಮಯೋಗವನ್ನು, ವಿಧ ವಿಧವಾದ ಕರ್ಮಗಳನ್ನು ತಿಳಿಸುತ್ತಾನೆ. ಪುರುಷಾರ್ಥಗಳಾಗಿ 4: ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬುದಾಗಿ ಪ್ರತಿಯೊಂದು ಜೀವನ ಗುರಿಯಾಗಬೇಕು. ಪ್ರತಿಯೊಂದು ಜೀವಿಯು ಧರ್ಮ ಮಾರ್ಗದಲ್ಲಿ ಅರ್ಥ ಕಾಮಗಳನ್ನು ಗಳಿಸಿ ಪಡೆದು ಈ ಚಕ್ರದಿಂದ, ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಮೋಕ್ಷದ ಕಡೆಗೆ ಮನಸ್ಸನ್ನು, ಬುದ್ಧಿಯನ್ನು ತಿರುಗಿಸಬೇಕು ಎಂಬುದಾಗಿ ಸನಾತನ ಧರ್ಮದಲ್ಲಿರುವಂತಹ ಮೂಲಭೂತವಾದ ಆತ್ಮನ ಪಯಣದ ಮಜಲುಗಳು. ಈ ಆತ್ಮನು 4 ಸ್ತರಗಳಲ್ಲಿಯೂ ಕಾಣಲ್ಪಡುತ್ತಾನೆ. ಭೌತಿಕವಾದ ದೇಹವಾಗಲಿ, ಸೂಕ್ಷ್ಮವಾದ ದೇಹವಾಗಲಿ, ಸೂಕ್ಷ್ಮತರವಾದ ಕಾರಣ ಶರೀರವಾಗಲಿ, ಇವು 3 ಧರಿಸಿರುವಂತಹ ಆತ್ಮ ಪರಮಾತ್ಮನು ತುರಿಯಾವಸ್ಥೆಯಲ್ಲಿರುತ್ತಾನೆ, 4ನೆಯ ಸ್ತರದಲ್ಲಿರುತ್ತಾನೆ. ಹಾಗೆಯೇ ಆಶ್ರಮಗಳು, 4 ಆಶ್ರಮಗಳು: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಎಂಬುದಾಗಿ ಆಶ್ರಮಗಳು 4. ಈ ರೀತಿ ಆಧ್ಯಾತ್ಮಿಕ ಪಯಣಕ್ಕೆ ಇರುವಂತಹ ಸಕಲ ವಸ್ತುಗಳು ಬಹುತೇಕ ಸೂಕ್ಷ್ಮ ರೂಪದಲ್ಲಿರುವಂಥದ್ದು, ಸ್ಥೂಲ ರೂಪದಲ್ಲಿರುವಂಥದ್ದು ಕೆಲವು ಮಾತ್ರ.
ಈ ಪ್ರಾಪಂಚಿಕವಾದ ಸಂಬಂಧವನ್ನು ಹೊಂದಿರುವಂತಹ ಲೌಕಿಕ ವಸ್ತುಗಳು, ಲೌಕಿಕ ವಸ್ತುಗಳ ವಿಷಯದಲ್ಲಿ ಲೌಕಿಕ ವಿದ್ಯೆಗಳನ್ನೇ ಆಧಾರವಾಗಿಟ್ಟುಕೊಂಡು ಇವುಗಳನ್ನು ಪಡೆದುಕೊಳ್ಳಬೇಕು. ಪರಮಾತ್ಮನು ಈ ಕರ್ಮ ಮಾರ್ಗವನ್ನು ತಿಳಿಸಿದ ನಂತರ, ಕರ್ಮ ಮಾರ್ಗಕ್ಕಾಗಲಿ ಜ್ಞಾನ ಮಾರ್ಗಕ್ಕಾಗಲಿ ಮೂರು ಶ್ಲೋಕಗಳಲ್ಲಿ ತಿಳಿಸಿದ ನಂತರ ವೇದಗಳೇ ಇವುಗಳಿಗೆ ಆಕರ. ಈ ವೇದಗಳ ಸಹಾಯದಿಂದ ಎಲ್ಲ ಜ್ಞಾನವನ್ನು ನೀನು ಪಡೆದುಕೊಳ್ಳಬಹುದು. ಆ ಒಂದು ಜ್ಞಾನವನ್ನು, ಆಧ್ಯಾತ್ಮ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ, ಆತ್ಮನ ಪಯಣಕ್ಕಾಗಿ ನೀನು ಈ ದೇಹವೆಂಬ ವಾಹನವನ್ನು ಉಪಯೋಗಿಸಿಕೊಂಡು ದೇಹದೊಳಗಿರುವಂತಹ ಬುದ್ಧಿ ಮತ್ತು ಮನಸ್ಸು, ಇಂದ್ರಿಯಗಳ ಉಪಕರಣಗಳ ಸಹಾಯದಿಂದ ಮೋಕ್ಷದೆಡೆಗೆ ಸಾಗಬೇಕು ಎಂಬುದಾಗಿ ನಾವು ತಿಳಿದುಕೊಂಡ ಈ ಒಂದು ಪಯಣದ ಗುರಿ ಮೋಕ್ಷವಾಗಬೇಕು. ಮೋಕ್ಷ ಎಂದರೆ ಆತ್ಮ ಪರಮಾತ್ಮನ ಸ್ಥಿತಿ. ಆತ್ಮ ಪರಮಾತ್ಮನ ಸ್ತರಕ್ಕೆ ತಲುಪುವುದೇ ಪ್ರತಿಯೊಂದು ಜೀವಿಯ ಗುರಿಯಾಗಬೇಕು. ಆತ್ಮೈಕ್ಯವಾಗುವುದು ಅಥವಾ ಆತ್ಮ ನಿರ್ವಾಣವಾಗುವುದು ಎಂಬುದಾಗಿ ಆಧ್ಯಾತ್ಮ ಭಾಷೆಯಲ್ಲಿ ವರ್ಣಿಸುತ್ತಾರೆ. ಈ ತುರಿಯಾವಸ್ಥೆಯನ್ನು ಪರಮಾತ್ಮನು ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತಾ ಇದ್ದಾನೆ. ನಿಸ್ತ್ರೈಗುಣ್ಯ ವಿಷಯ ವೇದ. ವೇದಗಳೆಲ್ಲವೂ ನೀನು ಕಲಿತುಕೊಂಡು ಕರ್ಮ ಮಾರ್ಗವನ್ನು ಅನುಸರಿಸಬೇಕೆಂಬುದಾಗಿ ವೇದವಾದ ರತರು ಹೇಳಿದರು. ಆ ವೇದಗಳು ಏನಪ್ಪ ಎಂದರೆ ನಿಸ್ತ್ರೈಗುಣ್ಯ ವಿಷಯಗಳನ್ನು ಒಳಗೊಂಡಿದೆ. ನಿಸ್ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ವೇದಗಳು ನಿಸ್ತ್ರೈಗುಣ್ಯವಾಗಿರುವುದರಿಂದ ನೀನೂ ನಿಸ್ತ್ರೈಗುಣ್ಯನಾಗಬೇಕಪ್ಪ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇದರ ಅರ್ಥ ಏನೆಂದರೆ, ನಿಸ್ತ್ರೈಗುಣ್ಯ ವಿಷಯ ವೇದ, ಸತ್ವರಜಸ್ತಮೋ ಗುಣಗಳೆಂಬ 3 ಗುಣಗಳು, ಆ ಗುಣಗಳನ್ನು ಮೀರಿದ ಅತೀತಾವಸ್ಥೆಯನ್ನು ನೀನು ತಲುಪಬೇಕು. ಅದೇ ಪರಮಾತ್ಮನ ಅವಸ್ಥೆ. 3 ಗುಣಗಳಿಂದ ಸೆಳೆಯಲ್ಪಡುತ್ತಿರುವಂತಹ ಈ ಆತ್ಮ ಪಯಣವನ್ನು ಮಾಡಲು ಈ ದೇಹವು 3 ಗುಣಗಳನ್ನು ಹೊಂದಿ ಆತ್ಮನನ್ನು ಧರಿಸಿ ವೇಗವಾಗಿ ಪರಮಾತ್ಮನೆಡೆಗೆ ಸಾಗುತ್ತಿರುತ್ತದೆ. ಅದರಲ್ಲಿ ತಮೋಗುಣದಿಂದ ಕೆಳಗಿನ ಲೋಕಗಳನ್ನು ಪಡೆಯುತ್ತಾನೆ, ರಜೋಗುಣದಿಂದ ಮಧ್ಯಮ ಲೋಕಗಳನ್ನು ಪಡೆಯುತ್ತಾನೆ, ಸತ್ವಗುಣದಿಂದ ಊರ್ಧ್ವ ಲೋಕಗಳನ್ನು, ಜ್ಞಾನವನ್ನು, ಜ್ಞಾನ ಸಂಘವನ್ನು ಮತ್ತು ಸುಖವನ್ನು ಪಡೆಯುತ್ತಾನೆ ಎಂಬುದಾಗಿ ಗುಣತ್ರಯ ವಿಭಾಗ ಯೋಗದಲ್ಲಿ ಪರಮಾತ್ಮನು ಗುಣಗಳ ಬಗ್ಗೆ ವರ್ಣಿಸಿದ್ದಾನೆ. ಈ ಗುಣಗಳನ್ನು ಒಂದರಿಂದ ಒಂದಕ್ಕೆ ನೀನು ಅಧಿಕವಾಗಿ ಮಾಡಿಕೊಂಡು ಬೆಳೆಸಿಕೊಂಡು ದಾಟಲಾರಂಭಿಸಬೇಕು. ಹುಟ್ಟುವಾಗ ಎಲ್ಲರೂ ತಮೋಗುಣವನ್ನೇ ಹೊತ್ತುಕೊಂಡು ಹುಟ್ಟುತ್ತಾರೆ. ಅದು ಸರ್ವೇ ಸಾಮಾನ್ಯವಾಗಿ ನಾವು ನಿತ್ಯ ಜೀವನದಲ್ಲಿಯೂ ಕಾಣುತ್ತಲಿದ್ದೇವೆ. ಹುಟ್ಟುವ ಮಗುವು ಮೊದಲ 3 ವರ್ಷಗಳು ನಿದ್ರೆ ಆಹಾರದಲ್ಲಿಯೇ ಬೆಳೆಯುತ್ತದೆ. ನೋಡಿ, ಆಹಾರವೆಂಬುದು ದೇಹಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿ, ಇಂಧನ ಶಕ್ತಿ. ಆಹಾರ ಶಕ್ತಿಯಿಂದ ದೇಹವು ಬೆಳೆಯಲಾರಂಭಿಸುತ್ತದೆ. ಹಾಗೆ ಆತ್ಮನು ಅಭಿವೃದ್ಧಿ ಹೊಂದಬೇಕಾದರೆ ದಿವ್ಯ ಶಕ್ತಿಯನ್ನು ಅಧಿಕ ಮಾಡಿಕೊಳ್ಳುತ್ತಾ ಬೇಕಾಗುತ್ತದೆ. ಆತ್ಮನಿಗೆ ದಿವ್ಯ ಶಕ್ತಿ ಹೇಗೋ
ದೇಹಕ್ಕೆ ಹಾಗೆ ಆಹಾರ ಶಕ್ತಿ. ಅನ್ನಮಯ ಕೋಶವನ್ನು ಹೊತ್ತುಕೊಂಡೇ ಬರುವ ಸಕಲ ಪ್ರಾಣಿಗಳು ಆಹಾರದ ಸಹಾಯದಿಂದಲೇ ತನ್ನ ದೇಹದಲ್ಲಿ ಶಕ್ತಿಯನ್ನು ಉಳಿಸಿಕೊಂಡು, ಬೆಳೆಸಿಕೊಂಡು, ಪಡೆದುಕೊಂಡು, ಪಾಲಿಸಿಕೊಂಡು, ಪೋಷಿಸಿಕೊಂಡು ಜೀವನ ರಥವನ್ನು ತಳ್ಳುತ್ತದೆ. ಹೀಗೆ ಈ ದೇಹವನ್ನು ನಾವು ಕೊನೆಯವರೆಗೂ ಅನುಭವಿಸಿ ಭೋಗಾಸಕ್ತ ಭೋಗೈಶ್ವರ್ಯ ಪ್ರಸಕ್ತಾನಾಂ ಎಂಬ ರೀತಿಯಲ್ಲಿ ನಮ್ಮ ಆಯಸ್ಸನ್ನು ಕಳೆದುಕೊಂಡು ಬಿಟ್ಟರೆ, ವೇದವಾದ ರಥರು ಸ್ವರ್ಗ ಮತ್ತು ನರಕಗಳು ಮತ್ತು ಸ್ವರ್ಗ ಸುಖಗಳು ಇವುಗಳನ್ನೇ ವರ್ಣಿಸುತ್ತಾ ವೇದಗಳು ಅವುಗಳನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯಕಾರಿಯಾಗಿದೆ ಎಂಬುದಾಗಿ ತಿಳಿಸುತ್ತಾರೆ. ಅವರ ಮೃದು ವಚನಗಳಿಗೆ, ನಯಸ್ಸಾದ ನಾಜೂಕಾದ ಮಾತುಗಳಿಗೆ ಮರಳಾಗಬಾರದು. ವೇದವಾದ ರಥರ ಮಾತುಗಳಿಗೆ ಮರಳಾಗಬೇಡ. ವೇದಗಳು ನಿಸ್ತ್ರೈಗುಣ್ಯವಾದದ್ದು, ನಿಸ್ತ್ರೈಗುಣ್ಯ ವಿಷಯಗಳನ್ನು ಹೊಂದಿರುವಂಥದ್ದು. ಅವರ ಮಾತುಗಳಿಗೆ ಓಗೊಡದೆ ನಿನ್ನ ಆತ್ಮನ ಅಭಿವೃದ್ಧಿಯನ್ನು, ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕು. ಉದ್ಧರೇದ್ ಆತ್ಮನ ಆತ್ಮಾನಂ ಮುಂದಿನ ಶ್ಲೋಕಗಳಲ್ಲಿ ಬರುತ್ತದೆ. ಉದ್ಧರೇದ್ ಆತ್ಮನ ಆತ್ಮಾನಂ. ಈ ದೇಹವನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇರುವ ಆಯಸ್ಸಿನ ತನಕ ಅದು ಇದ್ದೇ ಇರುತ್ತದೆ. ಅದು ಇರುವಂತೆ ನಾವು ಅನ್ನದಿಂದ, ಆಹಾರದಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಲೇ ಇರುತ್ತೇವೆ. ಈ ದೇಹವನ್ನು, ದೇಹವೆಂಬ ಉಪಕರಣವನ್ನು, ವಾಹನವನ್ನು, ಅದರೊಳಗಿರುವ ಉಪಕರಣಗಳೆಲ್ಲವನ್ನೂ ಉಪಯೋಗಿಸಿಕೊಳ್ಳುತ್ತಲೇ ಇರುತ್ತೇವೆ. ಅದನ್ನು ಭೋಗೈಶ್ವರ್ಯ ಪ್ರಸಕ್ತಾನಾಂ ಆಗಕೂಡದು. ಭೋಗೈಶ್ವರ್ಯಗಳಿಗಾಗಿ ಉಪಯೋಗಿಸಿಕೊಂಡು ಕಾಲವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಈ ಮೂರು ಗುಣಗಳಿಂದ ಹೊರಗೆ ಬಂದು ನಿಸ್ತ್ರೈಗುಣ್ಯನಾಗಬೇಕು. ತಮೋಗುಣದಿಂದ ಬೆಳೆಯುವಂತಹ ಮಗುವು 3 ವರ್ಷದ ನಂತರದಲ್ಲಿ ಇಂದ್ರಿಯಗಳು ಎಲ್ಲವೂ ಜಾಗೃತವಾಗುತ್ತದೆ. ಮನಸ್ಸೆಂಬ ಇಂದ್ರಿಯವು, ಸೂಕ್ಷ್ಮವಾದ ಶ್ರೇಷ್ಠತಮವಾದ ಇಂದ್ರಿಯವೂ ಜಾಗೃತವಾಗುತ್ತದೆ. ಆ ನಂತರದಲ್ಲಿ ಬುದ್ಧಿಯೂ ಅದಕ್ಕೆ ತಿಳಿಯಲಾರಂಭಿಸುತ್ತದೆ. ಬುದ್ಧಿಯು ಫಲಿತವಾಗುವ ಆರಂಭ ಕಾಲದಲ್ಲಿ ಬುದ್ಧಿಯೋಗವನ್ನು ಉಂಟು ಮಾಡಬೇಕು. ಯೋಗವೆಂದರೆ ಆತ್ಮ ಪರಮಾತ್ಮನ ಜೊತೆ ಉಂಟು ಮಾಡುವಂತಹ ಕ್ರಿಯೆಗೆ ಯೋಗವೆಂಬ ಹೆಸರು. ಶಾರೀರಿಕವಾದ ವ್ಯಾಯಾಮವನ್ನು ಮಾಡುವ ಯೋಗಗಳ ವಿಷಯದಲ್ಲಿ ಪರಮಾತ್ಮನು ಹೇಳುತ್ತಾ ಇಲ್ಲ. ಇಲ್ಲಿ ಯೋಗ ಪದವು ಗೀತೆಯಲ್ಲಿ ಮೊದಲಿನಿಂದ ಕೊನೆಯವರೆಗೂ ಆತ್ಮ ಪರಮಾತ್ಮರದೊಡನೆ ಕೂಡಿಕೊಳ್ಳುವಂತಹ ಆ ಒಂದು ಪ್ರಕ್ರಿಯೆಯನ್ನು ಯೋಗವೆಂಬುದಾಗಿ ವರ್ಣಿಸುತ್ತಾನೆ. ಕರ್ಮಯೋಗವಾಗಲಿ, ಧ್ಯಾನ ಯೋಗವಾಗಲಿ, ಭಕ್ತಿ ಯೋಗವಾಗಲಿ, ಜ್ಞಾನ ಯೋಗವಾಗಲಿ ಎಲ್ಲವೂ ಆತ್ಮ ಪರಮಾತ್ಮನೊಡನೆ ಸಂಬಂಧವನ್ನು ಹೊಂದುವುದಕ್ಕೆ ಇರುವಂತಹ ಪ್ರಕ್ರಿಯೆಗಳು ಮತ್ತು ಮಾರ್ಗಗಳು. ಈ ರೀತಿ ಯೋಗವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಸ್ತ್ರೈಗುಣ್ಯ ಭವಾರ್ಜುನ, ನೀನು ನಿಸ್ತ್ರೈಗುಣ್ಯನಾಗಬೇಕಪ್ಪ. ಅಂದರೆ ತಮಸ್ಸು, ರಜಸ್ಸು, ಸತ್ವಗುಣಗಳನ್ನು ದಾಟಿ ತುರಿಯಾವಸ್ಥೆಯಲ್ಲಿ ಸ್ವಸ್ಥನಾಗಿರಬೇಕಪ್ಪ. ಸ್ವಸ್ಥನಾಗಿರುವುದು ಅಂದರೆ ಅರ್ಥ ಸ್ವ ಅಂದರೆ ಆತ್ಮ ಅಂತ. ಆತ್ಮ ಪರಮಾತ್ಮರನ್ನು ಸ್ವ ಎಂದ ಪದದಿಂದ ನಾವು ಗುರುತಿಸುತ್ತೇವೆ. ನಾನು ಎಂಬುದಾಗಿ ನಾವು ಯಾವುದನ್ನು ಹೇಳುತ್ತೇವೆಯೋ ಆ ನಾನು ಎಂಬುದು ಆತ್ಮ ಪರಮಾತ್ಮರೇ ಹೊರತು ಬೇರೆ ಅನ್ಯ ಇಲ್ಲ. ಆ ಕಾರಣದಿಂದಲೇ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಶಂಕರರು ತಿಳಿಸಿದ್ದು. ಶಂಕರರು ಬಾಯಲ್ಲಿ ಸುಮ್ಮನೆ ಆ ಮಾತುಗಳನ್ನು ಹೇಳಲಿಲ್ಲ. ಆ ಒಂದು ಆತ್ಮನ ಪ್ರವೇಶವನ್ನು ಮಾಡಿ ಆತ್ಮನ ಅನುಭವವನ್ನು ಪಡೆದುಕೊಂಡು ತುರಿಯಾವಸ್ಥೆಯಲ್ಲಿ ಇದ್ದು
ನಂತರದಲ್ಲಿ ಆ ಬ್ರಹ್ಮನನ್ನು ಆತ್ಮನೆಂದು, ಆತ್ಮ ಮತ್ತು ಬ್ರಹ್ಮ ತುರಿಯಾವಸ್ಥೆಯಲ್ಲೇ ಇರುವುದೆಂಬುದಾಗಿಯೂ ತಿಳಿಸಿದರು. ಇದು ಅನುಭವ ವೇದ್ಯವಾದದ್ದು. ಬರೀ ಕೇಳುವುದರಿಂದ, ಓದುವುದರಿಂದ ಪಡೆದುಕೊಂಡಂತಹ ಜ್ಞಾನದಿಂದ ನಿಷ್ಕರ್ಷೆ ಮಾಡಿದಿರುವುದಲ್ಲ. ಅದು ಅನುಭವಿಸಬೇಕು. ಅಹಂ ಬ್ರಹ್ಮಾಸ್ಮಿ ಎಂದರೆ ನಾನು ಬ್ರಹ್ಮನಾಗಿ ಬ್ರಹ್ಮನಂತೆ ಅನುಭವಿಸಬೇಕು, ಬ್ರಹ್ಮನಂತೆ ವರ್ತಿಸಬೇಕು. ಆಗಷ್ಟೇ ಆ ಬ್ರಹ್ಮಪದಕ್ಕೆ, ಅಹಂ ಬ್ರಹ್ಮಾಸ್ಮಿ ಎಂಬ ಸತ್ಯಕ್ಕೆ ಬೆಲೆ. ಇಲ್ಲವಾದರೆ ಬರೀ ನಾಟಕವಾಗಿ ಬಿಡುತ್ತದೆ. ಬ್ರಹ್ಮನನ್ನೇ ಪ್ರವೇಶ ಮಾಡದೆ, ಬ್ರಹ್ಮಾನುಭವವನ್ನೇ ಪಡೆದುಕೊಳ್ಳದೆ, ಮಂಕುತಿಮ್ಮನ ಕಗ್ಗದಲ್ಲಿ ಮೊದಲನೆಯ ಪದ್ಯದಿಂದ ಕೊನೆಯ ಪದ್ಯದವರೆಗೆ ಬ್ರಹ್ಮಾನುಭವವನ್ನೇ ಪಡೆದುಕೊಳ್ಳದೆ ಇತರರ ಅನುಭವಗಳಿಂದ ಕವಿ ತನ್ನ ಕಲ್ಪನಾ ಶಕ್ತಿಯಿಂದ ರಚಿಸಿರುವಂತಹ ಗ್ರಂಥವಾಗಿ ಬಿಡುತ್ತದೆ. ಬ್ರಹ್ಮ ಪ್ರವೇಶವೇ ಇಲ್ಲದೆ ಬ್ರಹ್ಮನ ಬಗ್ಗೆ ಎಷ್ಟೇ ವಿವರಣೆಗಳನ್ನು ಕೊಟ್ಟರೂ ಅದು ಓದಿ ಕೇಳಿ ಉಪದೇಶ ಪಡೆದುಕೊಂಡಿರುವಂತಹ ಜ್ಞಾನವಾಗುತ್ತದೆ. ಆ ಜ್ಞಾನವು ಅನುಭವ ಸಿದ್ಧಾಂತವಾಗಬೇಕಾದಾಗ ಸಾಧನೆಯನ್ನು ಒಬ್ಬ ವ್ಯಕ್ತಿಯು ಮಾಡಲೇಬೇಕು. ಆ ಸಾಧನೆಯೇ ಹುಟ್ಟಿನಿಂದ ಸಾಯುವ ತನಕ ನಡೆಯಬೇಕಾದಂತಹ ಪ್ರಕ್ರಿಯೆಗಳು. ಪ್ರತಿ ಜೀವನ ಪಯಣದಲ್ಲಿ ಬರೀ ಲೌಕಿಕ ವಸ್ತುಗಳನ್ನೇ ಪಡೆದುಕೊಳ್ಳುವುದರಲ್ಲಿ ಮತ್ತು ಲೌಕಿಕ ವಸ್ತುಗಳನ್ನು ಕಳೆಯದೇ ಉಳಿಸಿಕೊಳ್ಳುವುದರಲ್ಲಿ, ಈ ಪ್ರಾಪಂಚಿಕ ವಿಷಯ ವಸ್ತು ಸುಖ ಐಶ್ವರ್ಯ ಭೋಗಗಳನ್ನು ಅನುಭವಿಸುವುದರಲ್ಲಿ ಈ ಜೀವನವನ್ನೇ ಕಳೆದು ಬಿಟ್ಟರೆ ಆಧ್ಯಾತ್ಮ ಜ್ಞಾನದ ಪಯಣವೇ ಆರಂಭವಾಗಿರುವುದಿಲ್ಲ. ಆರಂಭವೇ ಧರ್ಮದ ಪಥದಲ್ಲಿ ಹೆಜ್ಜೆ ಹಾಕಲಾರಂಭಿಸಬೇಕು. ಧರ್ಮದ ಪಥದಲ್ಲಿ ಹೆಜ್ಜೆ ಹಾಕಲಾರಂಭಿಸಿದರೆ ಆತ್ಮನ ಅಭಿವೃದ್ಧಿ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿಯೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತಲೇ ಇರುತ್ತದೆ. ಸತ್ವವೆಂಬುದು ಅಭಿವೃದ್ಧಿಯಾಗುತ್ತಲೇ ಇರುತ್ತದೆ. ಆ ಸತ್ವ ಅಭಿವೃದ್ಧಿಯೇ ಸಂಸ್ಕಾರದಿಂದ ಉಂಟಾಗುವಂತಹ ಒಂದು ಫಲ. ಸಂಸ್ಕರಿಸಿಕೊಳ್ಳುತ್ತಾ ಪ್ರತಿ ಜನ್ಮದಲ್ಲಿಯೂ ನಮ್ಮ ಸತ್ಕರ್ಮಗಳನ್ನು, ಅದರಿಂದ ಉಂಟಾಗುವಂತಹ ಪುಣ್ಯವನ್ನು ಶೇಖರಿಸಿ ಆ ಪುಣ್ಯದ ಸಹಾಯದಿಂದ ಆತ್ಮಸತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಸಾತ್ವಿಕ ಗುಣದ ಆಧಿಕ್ಯದಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದ ಸಹಾಯದಿಂದ ಪ್ರಯೋಗಾತ್ಮಕವಾಗಿ ಧ್ಯಾನ ಯೋಗವನ್ನು ಮಾಡಿ ಪರಮಾತ್ಮನಲ್ಲಿ ಪ್ರವೇಶ ಮಾಡಬೇಕು. ಬ್ರಹ್ಮ ಪ್ರವೇಶವಾಗಬೇಕು. ಆ ಪರಮಾತ್ಮನ ಆತ್ಮನ ಅನುಭವ ಉಂಟಾಗಬೇಕು. ಆತ್ಮಾನಂದದ ಅನುಭವ ಉಂಟಾದೊಡನೆಯೇ ಆತ್ಮನ ಆವರಣದಲ್ಲಿ ಇರುವನೆಂಬುದಾಗಿ ತಿಳಿದು ಬರುತ್ತದೆ. ಆತ್ಮಾನಂದವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ. ಅದರ ಮುಂದೆ ಇನ್ನು ಈ ಜಗತ್ತಿನಲ್ಲಿ, ಈ ಜೀವನದಲ್ಲಿ ಯಾವ ರೀತಿಯ ಸುಖವಾಗಲಿ ಅನುಭವವಾಗಲಿ ಸರಿಸಾಟಿಯಾಗಲಾರದು. ಅದನ್ನು ಕೃಷ್ಣನ ಮಾತುಗಳಲ್ಲೇ ಕೇಳುವುದಾದರೆ, ಕಿಂಚಿತ್ ಧರ್ಮವನ್ನು ಗಳಿಸಿದರೂ ತ್ರಾಯತೆ ಮಹತೋ ಭಯಾತ್ ಎಂಬುದಾಗಿ ಹೇಗೆ ಮಹಾಭಯವನ್ನು ದಾಟಬಹುದು ಎಂಬುದಾಗಿ ತಿಳಿಸಿದೆನೋ, ಹಾಗೆ ಕಿಂಚಿತ್ ಅರೆಕ್ಷಣ ಬ್ರಹ್ಮಾನಂದದ ಅನುಭವ ಉಂಟಾದರೆ ಅವನಿಗೆ ಮಿಕ್ಕ ಎಲ್ಲ ಸುಖೋಪಭೋಗಗಳು ತುಚ್ಛವಾಗಿ ಕಾಣಲಾರಂಭಿಸುತ್ತದೆ, ನಗಣ್ಯವಾಗಿ ಬಿಡುತ್ತದೆ. ಇದು ಬ್ರಹ್ಮಜ್ಞಾನಿಯ ಬ್ರಹ್ಮಾನುಭವಿಯ ಲಕ್ಷಣಗಳು. ಅಂಥ ಅವಸ್ಥೆಯನ್ನು ನೀನು ತಲುಪಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಉಪದೇಶ ಮಾಡುತ್ತಿದ್ದಾನೆ. ನಿತ್ರೈಗುಣ್ಯೋ ಭವಾರ್ಜುನ, 3 ಗುಣಗಳಿಂದ ಆಚೆ ಬಾರಪ್ಪ, ಮೇಲಿನ ತುರಿಯಾವಸ್ಥೆಗೆ ಹೋಗಬೇಕಪ್ಪ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು? ನಮಗೆ ಲೌಕಿಕ ಜ್ಞಾನದ ಸಹಾಯದಿಂದ ಈ ಒಂದು ಬ್ರಹ್ಮಪದ ಪ್ರವೇಶವನ್ನು, ಬ್ರಹ್ಮಪದದಲ್ಲಿ ಸ್ವಸ್ಥವನ್ನು
ಸ್ವಾಸ್ಥ್ಯವನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಆತ್ಮವಾನ್, ಇಲ್ಲಿ ಆತ್ಮಪದ ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆತ್ಮವಾನ್ ಅಂದರೆ ಯಾರಿಗೆ ಆತ್ಮವಿರುತ್ತದೆಯೋ, ಆತ್ಮವಿದೆ ಎಂಬುದಾಗಿ ವಿಶ್ವಾಸವಿದೆಯೋ, ಆತ್ಮದ ಅನುಭವವನ್ನು ಅವನು ಪಡೆದುಕೊಳ್ಳಲು ಸಾಧ್ಯ. ನಾವುಗಳೆಲ್ಲರೂ ಮಾಡುವ ಮೊದಲನೆಯ ತಪ್ಪು ಎಂದರೆ ನಮ್ಮಲ್ಲಿಯೇ, ನಮ್ಮ ದೇಹದೊಳಗೆಯೇ ಆತ್ಮನಿರುವನೆಂಬುದನ್ನು ನಾವು ಒಪ್ಪಿಕೊಳ್ಳುವುದೇ ಇಲ್ಲ. ಒಪ್ಪಿಕೊಂಡ ನಂತರದಲ್ಲಿ ಅಷ್ಟೇ ನಂಬಿಕೆ ಉಂಟಾಗುವುದು. ನಂಬಿಕೆ ಉಂಟಾದರೆ ವಿಶ್ವಾಸ ಅಧಿಕವಾಗುವುದು. ಆ ಆತ್ಮವಿಶ್ವಾಸವೇ ಎಲ್ಲವನ್ನೂ ನಡೆಸಿಕೊಂಡು ಹೋಗುತ್ತದೆ. ಹೀಗೆ ಆತ್ಮ, ಅವನ ಅರಿವು ಇರಲಿ ಇರದಿರಲಿ, ಅದರ ಬೆಳಕು ಸದಾಕಾಲ ಬೀಳುತ್ತಲೇ ಇರುತ್ತದೆ. ಆ ಬೆಳಕಿನಲ್ಲಿಯೇ ನಾವು ಬದುಕುತ್ತಲೇ ಇರುತ್ತೇವೆ. ಆತ್ಮದ ಶಕ್ತಿಯಿಂದಲೇ ದಿನನಿತ್ಯವೂ ಎಲ್ಲವನ್ನೂ, ಎಲ್ಲ ಕರ್ಮಗಳನ್ನು, ಎಲ್ಲ ಕಾಲವನ್ನು ಕಳೆಯುತ್ತಲೇ ಇರುತ್ತೇವೆ. ಇದು ಪ್ರತಿ ಜೀವಿಯ ಲಕ್ಷಣ. ಪ್ರತಿ ಜೀವಿಯ ದೇಹದ ಒಳಗೂ ಆತ್ಮನೆಂಬುವನಿದ್ದಾನೆ. ಆದುದರಿಂದ ಅವನನ್ನು ಆತ್ಮವಾನ್ ಎಂಬುದಾಗಿ ಪರಮಾತ್ಮನು ಇಲ್ಲಿ ಪದಪ್ರಯೋಗ ಮಾಡುತ್ತಿದ್ದಾನೆ. ಆತ್ಮನ್, ಆತ್ಮವಾನ್, ಆತ್ಮ ಇರುವಂಥವನು. ಆತ್ಮ ಇಲ್ಲಪ್ಪ ನಮಗೆ ಅಂತ ಹೇಳಿದ ಮಾತ್ರಕ್ಕೆ ಅದು ಇಲ್ಲದಲೇ ಹೋಗುವುದಿಲ್ಲ. ಸೂರ್ಯ ಇಲ್ಲ ಎಂದು ಹೇಳಿದ ಮಾತ್ರಕ್ಕೆ ಗೊಂಡಾರಣ್ಯದ ಮಧ್ಯದಲ್ಲಿದ್ದು ಸೂರ್ಯನ ಕಿರಣವೇ ಬೀಳದೇ ಇರುವಂತಹ ಕತ್ತಲೆಯ ಪ್ರದೇಶದಲ್ಲಿದ್ದು ಸೂರ್ಯನೇ ಇಲ್ಲವೆಂಬುದು ಹೇಳಿದಂತಾಗುತ್ತದೆ. ರಾತ್ರಿಯ ಕಾಲದಲ್ಲಿ ನಕ್ಷತ್ರಗಳು ಕಾಣಿಸುತ್ತದೆ, ಹಗಲಿನಲ್ಲಿ ನಕ್ಷತ್ರಗಳು ಕಾಣಿಸುವುದಿಲ್ಲ. ಆದುದರಿಂದ ಹಗಲಿನಲ್ಲಿ ನಕ್ಷತ್ರಗಳು ಕಾಣಿಸುವುದಿಲ್ಲ, ಅದರಿಂದ ನಕ್ಷತ್ರಗಳು ಇಲ್ಲವೇ ಇಲ್ಲವೆಂದು ಹೇಳಲಾಗುವುದಿಲ್ಲ. ಅದು ಯಾವಾಗ ಪ್ರಕಾಶವಾಗಬೇಕೋ ಆ ಸಮಯದಲ್ಲಿ ಪ್ರಕಾಶವಾಗುತ್ತದೆ. ಅದೇ ಸತ್ಯ. ಕುಳಿತಲ್ಲಿಂದಲೇ ಸಾಧನೆಯನ್ನೇ ಮಾಡದೆ, ಅನುಭವವನ್ನೇ ಪಡೆಯದೆ ಯಾವ ವಸ್ತುವನ್ನು ಇಲ್ಲವೆಂಬುದಾಗಿ ನಾವು ಹೇಳುವಂತಿಲ್ಲ. ಅದು ಬುದ್ಧಿಯ ಶಕ್ತಿಯ, ಬುದ್ಧಿಯೋಗದ ಮಾತೂ ಅಲ್ಲ. ಕಾರಣವೇನೆಂದರೆ ಬುದ್ಧಿ ಎಂಬುದು ಸ್ವಭಾವಜನ್ಯವಾಗಿಯೇ, ಸ್ವಾಭಾವಿಕವಾಗಿಯೇ ಎಲ್ಲವನ್ನೂ ಪರಿಶೀಲಿಸುತ್ತಿರುತ್ತದೆ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ಸತ್ಯವೆಂಬುದಾಗಿ ಅದು ಒಪ್ಪುವುದಿಲ್ಲ. ಅದು ಒಪ್ಪಬೇಕಾದರೆ ಆತ್ಮ, ಆತ್ಮಸಾಕ್ಷಿ ಇವೆರಡೂ ಸತ್ಯವನ್ನು ತೋರಿಸುತ್ತಿರುತ್ತದೆ. ಈ ಒಂದು ಕಾರಣದಿಂದ ಆತ್ಮವಾನ್ ಎಂಬುದಾಗಿ ಪರಮಾತ್ಮನು ಇಲ್ಲಿ ಪದಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆ ಆತ್ಮನನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಮಾಡುವ ಸಾಧನೆಯೇ ಆಧ್ಯಾತ್ಮ ಪಯಣ. ಆಧ್ಯಾತ್ಮ ಪಯಣದಲ್ಲಿ ಉಂಟಾಗುವಂತಹ ಜ್ಞಾನ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ನೋಡಿ, ಸಾಮಾನ್ಯವಾದ ಒಂದು ಅನುಭವವನ್ನು ಹೇಳುವುದಾದರೆ, ನಾವೆಲ್ಲರೂ ಕಂಡಿರುವಂತಹ ಈಗಿನ ಕಾಲದಲ್ಲಿ ವಿಮಾನಗಳು ಅಂತರಿಕ್ಷಯಾನವನ್ನು ಮಾಡುತ್ತದೆ. ವಿಮಾನವು ಭೂಮಿಯ ಮೇಲೆ ನಿಂತಿರುವ ತನಕವೂ ನಾವು ಅದರ ಒಂದು ಅಸ್ತಿತ್ವವನ್ನು, ಇದು ಒಂದು ವಾಹನ, ಚಲಿಸಬಲ್ಲದು, ಆಕಾಶದಲ್ಲಿ ಚಲಿಸಬಲ್ಲದು ಎಂಬುದಾಗಿ ತಿಳಿದುಕೊಳ್ಳಲಾಗುವುದೇ ಇಲ್ಲ. ಅದು ಆ ಪಯಣವನ್ನು ಆರಂಭಿಸಿ ವೇಗವನ್ನು ಜಾಸ್ತಿ ಮಾಡುತ್ತಾ ಆರಂಭದಲ್ಲಿ ಅಂತರಿಕ್ಷಕ್ಕೆ ನೆಗೆದು ಜಿಗಿದು ಮೇಲೆ ಮೇಲೆ ಹೋಗಿ ಒಂದೇ ಸಮದ ಹಾರಲಾರಂಭಿಸುತ್ತದೆ. ಆ ಸಮತ್ವವನ್ನು ಕಾಪಾಡಿಕೊಳ್ಳುತ್ತದೆ. ಆಗ ನಾವು ವಿಮಾನದಲ್ಲಿ ಕುಳಿತಿದ್ದರೆ ಅದು ಹೋಗುತ್ತಿರುವುದೆಂಬುದಾಗಿ ನಮಗೆ ತಿಳಿಯುವುದೇ ಇಲ್ಲ. ಶಬ್ದ ಮಾತ್ರ ಕೇಳಿಸುತ್ತಿರುತ್ತದೆಯೇ ಹೊರತು ಗಾಳಿಯ ಶಬ್ದವಾಗಲಿ, ವಾಹನದಲ್ಲಿರುವಂತಹ ಆ ಎಂಜಿನಿನ ಶಬ್ದವಾಗಲಿ ಇವುಗಳೆಲ್ಲ ನಮಗೆ ಕೇಳಿಸುತ್ತಿರುತ್ತದೆಯೇ ಹೊರತು
ಗಾಳಿಯಲ್ಲಿ ಸಮವಾಗಿ ಅಂತರಿಕ್ಷದಲ್ಲಿ ನಿಂತಿದೆ ಎಂಬ ಅನುಭವವೇ ಉಂಟಾಗುತ್ತಿರುತ್ತದೆ. ಅದು ಚಲಿಸುತ್ತಿರುವುದು ನಮಗೆ ತಿಳಿಯುವುದೇ ಇಲ್ಲ. ಆದರೆ ಭೂಮಿಯ ಮೇಲೆ ನಿಂತು ನೋಡುವ ವ್ಯಕ್ತಿಗೆ ಅದು ವೇಗವಾಗಿ ಚಲಿಸುತ್ತಿರುವುದು ಗೊತ್ತಾಗುತ್ತದೆ. ಹಾಗೆಯೇ ಈ ಆತ್ಮನ ಪಯಣವು. ಆ ಆತ್ಮನ ಪಯಣವು ತುರಿಯಾವಸ್ಥೆಯಲ್ಲಿ ಇದ್ದಾಗ, ವಿಮಾನ ಹೇಗೆ ಅಂತರಿಕ್ಷದಲ್ಲಿ ನಿಂತಿದ್ದಾಗ ಹೋಗುತ್ತಿದ್ದಾಗ ಯಾವ ವ್ಯತ್ಯಾಸವೂ ನಮಗೆ ಗೊತ್ತಾಗುವುದಿಲ್ಲವೋ, ಹಾಗೆಯೇ ಈ ಆತ್ಮನು ಸ್ವಸ್ಥನಾಗಿದ್ದಾಗ ನಮಗೆ ಯಾವ ವ್ಯತ್ಯಾಸವೂ ಗೊತ್ತಾಗುವುದಿಲ್ಲ. ಅದನ್ನೇ ತುರಿಯಾವಸ್ಥೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ. ಆ ನಿತ್ಯ ಸತ್ವಸ್ಥಃ ಎಂಬುದರಲ್ಲಿ ಸಮತ್ವವನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ. ನಾವು ಧ್ಯಾನವನ್ನು ಆರಂಭಿಸಿ ವಿಷಯಗಳಿಂದ ಇಂದ್ರಿಯಗಳನ್ನು ಸೆಳೆದುಕೊಂಡು, ಇಂದ್ರಿಯಗಳಿಗೂ ವಿಷಯಕ್ಕೂ ಇರುವ ಸಂಪರ್ಕವನ್ನು ಕಡಿತಗೊಳಿಸಿ, ಆಮೆಯು ತನ್ನ ಕೈಕಾಲುಗಳನ್ನು ಒಳಗೆ ಸೆಳೆದುಕೊಳ್ಳುವಂತೆ ಉದಾಹರಣೆಯನ್ನು ಪರಮಾತ್ಮನೇ ಕೊಟ್ಟಿರುತ್ತಾನೆ. ಇಂದ್ರಿಯಗಳನ್ನು ಒಳಮುಖವಾಗಿ ಸೆಳೆದುಕೊಂಡು ಬುದ್ಧಿ ಮನಸ್ಸುಗಳು ಹೊರಮುಖವಾಗಿರುವುದನ್ನು ಒಳಮುಖಕ್ಕೆ ತಿರುಗಿಸಿದರೆ ಆಗ ಮನಸ್ಸು ಆತ್ಮನ ಕಡೆಗೆ ಪಯಣಿಸಲು ಆರಂಭಿಸುತ್ತದೆ. ಬುದ್ಧಿಯು ಅದಕ್ಕೆ ಸಹಾಯಕಾರಿಯಾಗಿ ಮನಸ್ಸಿನ ಹಿಂಭಾಗದಲ್ಲಿಯೇ ಇರುತ್ತದೆ. ಹೀಗೆ ಪ್ರಪಂಚದ ಕಡೆಗೆ ನೋಡುವಾಗ ಮನಸ್ಸು ಮುಂದುಗಡೆ ಇದ್ದು ಬುದ್ಧಿ ಹಿಂದುಗಡೆಯೇ ಇರುತ್ತದೆ. ಆತ್ಮನ ಕಡೆಗೆ ನೋಡುವಾಗ ಮನಸ್ಸು ಮುಂದಿದ್ದು ಬುದ್ಧಿಯು ಹಿಂದೆಯೇ ಇರುತ್ತದೆ. ಹೀಗೆಯೇ ಬುದ್ಧಿ ಮನಸ್ಸುಗಳು ಕೆಲಸ ಮಾಡುತ್ತಿರುತ್ತದೆ. ಆ ಮನಸ್ಸೆಂಬುದು ಸಮತ್ವವನ್ನು ಪಡೆದುಕೊಂಡೊಡನೆಯೇ ಆ ಬುದ್ಧಿಗೆ ಆತ್ಮನು ಗೋಚರವಾಗಲಾರಂಭಿಸುತ್ತಾನೆ. ಇಂದ್ರಿಯಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿ ಸ್ಥಗಿತಗೊಳಿಸಿದಾಗ ಸ್ವಸ್ಥವನ್ನು ಕಾಪಾಡಿಕೊಳ್ಳುತ್ತದೆ, ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತದೆ. ಇಂದ್ರಿಯಗಳು ಸಮಸ್ಥಿತಿಯನ್ನು ಕಾಪಾಡಿದ ಒಡನೆಯೇ ಮನಸ್ಸು ಸಮಸ್ಥಿತಿಗೆ ಬರುತ್ತದೆ. ಮನಸ್ಸು ಸಮಸ್ಥಿತಿಗೆ ಬಂದೊಡನೆಯೇ ಬುದ್ಧಿಯು ಸಮಸ್ಥಿತಿಗೆ ಬಂದು ನಿಶ್ಚಯವಾಗಿ ನಿಲ್ಲುತ್ತದೆ, ದೃಢವಾಗುತ್ತದೆ. ಆ ದೃಢ ಬುದ್ಧಿಯಿಂದ ಧೃತಿ ನಮಗೆ ಆತ್ಮನ ಬೆಳಕು ಕಾಣಲಾರಂಭಿಸುತ್ತದೆ. ಇದು ಎಲ್ಲವೂ ಸಮತ್ವವನ್ನು ಪಡೆದುಕೊಂಡ ಮಾತ್ರಕ್ಕೆ ಆತ್ಮನ ಬೆಳಕು ಕಾಣುತ್ತದೆ ಎಂಬುದಾಗಿ ನಾವು ಅಂದುಕೊಳ್ಳಬಾರದು. ಹಿಂದೆಯೇ ತಿಳಿಸಿದಂತೆ ಧ್ಯಾನ ಯೋಗದಲ್ಲಿ ಪ್ರತಿಯೊಂದು ಉಪಕರಣವೂ ಶುದ್ಧವಾಗಿದ್ದಷ್ಟು, ಪಾರದರ್ಶಕವಾಗಿದ್ದಷ್ಟು ಬೆಳಕನ್ನು ನೋಡಲು ಸಾಧ್ಯವಾಗುತ್ತದೆ. ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಪರಿಶುದ್ಧತೆಯನ್ನು ಬೆಳೆಸಿಕೊಂಡು ಮಾಡಿಕೊಂಡು ಪಾರದರ್ಶಕವಾಗಲಾರಂಭಿಸಿದೊಡನೆಯೇ ಬೆಳಕಿನ ಕಿರಣಗಳು, ಆತ್ಮನ ಬೆಳಕಿನ ಕಿರಣಗಳು ಆ ಪಾರದರ್ಶಕವಾದ ಬುದ್ಧಿ ಮನಸ್ಸುಗಳ ಮೂಲಕವಾಗಿ ಹರಿದು ನಮಗೆ ಅನುಭವ ವೇದ್ಯವಾಗುತ್ತದೆ. ಈ ರೀತಿ ಧ್ಯಾನ ಯೋಗದಿಂದ ಆತ್ಮನ ಬೆಳಕನ್ನು ಕಂಡವರೇ ಮಹಾಯೋಗಿಗಳು. ಅದನ್ನೇ ಪರಮಾತ್ಮನು ಇಲ್ಲಿ ನಿತ್ಯ ಸತ್ವಸ್ಥಃ ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ಅಂದರೆ ಆ ಅವಸ್ಥೆಯೊಂದು ಉಂಟು. ನಮಗೆ ಆ ಅವಸ್ಥೆಯ ಬಗ್ಗೆ ಕಲ್ಪನೆಯೂ ಉಂಟಾಗುವುದಿಲ್ಲ. ಕಾರಣವೇನೆಂದರೆ ನಾವು ಅದರಲ್ಲಿಯೇ ಇರುವವರೆಗೆ ಅದರ ಪ್ರಭಾವವಾಗಲಿ ಭಾವವಾಗಲಿ ನಮ್ಮಲ್ಲಿ ಇರುವುದಿಲ್ಲ. ಈಗ ಗಾಳಿಯಲ್ಲಿಯೇ ನಾವು ಸದಾ ಇರುತ್ತೇವೆ. ಆದ್ದರಿಂದ ಗಾಳಿಯಲ್ಲಿ ಇದ್ದೇವೆ ಎಂಬುದಾಗಿ ನಮ್ಮ ಪ್ರಜ್ಞೆ ಸದಾಕಾಲ ಸ್ಮರಿಸುತ್ತಿರುವುದಿಲ್ಲ. ಅದರ ಅಭಾವದಿಂದ ನಮಗೆ ಅದರ ಇರುವಿಕೆ ನಮಗೆ ತಿಳಿಯುತ್ತದೆ. ಉಸಿರಾಡಲಾಗದಿದ್ದಾಗ ಅಥವಾ ಗಾಳಿ ದುರ್ಗಂಧವಾದ ಗಾಳಿ ಇದ್ದಾಗ ಆಗಷ್ಟೇ ನಮಗೆ ಗಾಳಿಯಲ್ಲಿ ನಾವು ಇದ್ದೇವೆ, ಗಾಳಿಯನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಎಂಬ ಅನುಭವವಾಗುತ್ತದೆ. ನೀರಿನಲ್ಲಿರುವ ತನಕ ಸಕಲ ಪ್ರಾಣಿಗಳಿಗೂ ಹೀಗೆ. ನೀರಿನಲ್ಲಿರುವ ತನಕ ತಾವು ನೀರಿನಲ್ಲಿವೆ ಎಂಬುದು ತಿಳಿದು ಬರುವುದಿಲ್ಲ. ನೀರಿನಿಂದ ಹೊರಬಂದೊಡನೆಯೇ ನೀರಿಗಾಗಿ ವಿಲವಿಲ ಒದ್ದಾಡುತ್ತದೆ.
ಮೀನಾಗಲಿ ಜಲಚರಗಳಾಗಲಿ. ಆ ಕಾರಣದಿಂದ ನಾವು ಅದು ಇರುವಂತಹ ಸ್ವಸ್ಥ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು. ನಾವುಗಳೆಲ್ಲರೂ ಸ್ವಸ್ಥರಾಗಿದ್ದೇವೆ ಎಂಬುದಾಗಿ ನಮ್ಮ ಪ್ರಜ್ಞೆ ಪದೇ ಪದೇ ನಮಗೆ ತಿಳಿಸುತ್ತಿರುವುದೇ ಇಲ್ಲ. ಯಾವಾಗ ಅಸ್ವಸ್ಥರಾಗುತ್ತೇವೆಯೋ ಆಗಷ್ಟೇ ಸ್ವಸ್ಥದ ಸಮಸ್ಥಿತಿ ನಮಗೆ ತಿಳಿದು ಬರುತ್ತದೆ. ಆ ಸ್ವಸ್ಥ ಎನ್ನುವ ಅನುಭವ ವೇದ್ಯವಾಗುತ್ತದೆ. ಆ ರೀತಿ ಪರಮಾತ್ಮನು ನಿತ್ಯ ಸತ್ವಸ್ಥ. ಸತ್ವಸ್ಥ ಅಂದರೆ ಏನು ಅಂದರೆ ಸತ್, ಸತ್ವ, ಸತ್ಯ ಎಂಬ ಯಾವ ವಸ್ತುವನ್ನು ತಿಳಿಸಿದನೋ ಅದರಲ್ಲಿ ಸದಾಕಾಲವೂ ನೆಲೆ ನಿಲ್ಲುವುದು, ಸಮಸ್ಥಿತಿಯಲ್ಲಿರುವುದು. ಸತ್ತು ಎಂದರೆ ದೇವರು, ಆತ್ಮ ಪರಮಾತ್ಮ ಎಂಬುದಾಗಿ ನಾವು ಇದುವರೆಗೆ ಕಲಿತುಕೊಂಡೆವು. ಆ ಆತ್ಮ ಪರಮಾತ್ಮನಲ್ಲಿ ನೆಲೆ ನಿಲ್ಲುವುದೇ ಧ್ಯಾನಾವಸ್ಥೆಯ ಗುರಿ. ಅದೇ ಆತ್ಮಸತ್ವಸ್ಥ, ನಿತ್ಯ ಸತ್ವಸ್ಥ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅಂತಹ ಸ್ಥಿತಿಯನ್ನು, ತುರಿಯಾವಸ್ಥೆಯನ್ನು ನೀನು ಪಡೆಯಬೇಕು ಅರ್ಜುನ. ಈ ದ್ವಂದ್ವಗಳಿಂದ ಹೊರಬರಬೇಕು. ದ್ವಂದ್ವಗಳಿಂದ ಹೊರಬರಬೇಕು ಎಂದರೆ ಸಾಂಖ್ಯಯೋಗದಲ್ಲಿ ದೇಹವನ್ನು ಒಂದಾಗಿ ದೇಹವೇ ನಾನು ಎಂಬುದಾಗಿ ತಿಳಿದಿರುವ ನೀನು, ದೇಹವು ನಾನಲ್ಲ, ದೇಹವು ಶಾಶ್ವತವಲ್ಲ, ದೇಹದ ಒಳಗಿರುವ ದೇಹಿಯು ಶಾಶ್ವತ, ಆ ದೇಹಿಗೆ ಸತ್ರೂಪದಲ್ಲಿರುವಂತಹ ಸತ್ಯವೇ ಶಾಶ್ವತ, ಆ ಸತ್ಯದಲ್ಲಿ ನಾವು ಸದಾ ವಿರಮಿಸಬೇಕು, ಆತ್ಮ ಪರಮಾತ್ಮನಲ್ಲಿ ಸದಾ ವಿರಮಿಸಬೇಕು. ಆಗಷ್ಟೇ ನಿತ್ಯ ಸತ್ವಸ್ಥ ಎಂಬುದರ ಅನುಭವ ಉಂಟಾಗುತ್ತದೆ. ಆಗ ದೇಹದ ಬಗ್ಗೆಯಾಗಲಿ ಪ್ರಾಪಂಚಿಕ ವಸ್ತುಗಳ ಬಗ್ಗೆಯಾಗಲಿ ನಿರ್ಯೋಗಕ್ಷೇಮ ಉಂಟಾಗುತ್ತದೆ. ಏಕೆಂದರೆ ಈ ದೇಹವು ಅನ್ನ ಆಹಾರಾದಿಗಳಿಂದ ಪಾಲಿಸಲ್ಪಡುತ್ತಿರುತ್ತದೆ, ಅಭಿವೃದ್ಧಿಯನ್ನು ಹೊಂದುತ್ತಿರುತ್ತದೆ, ಶಕ್ತಿಯನ್ನು ಪಡೆಯುತ್ತಿರುತ್ತದೆ. ಆ ದೇಹದ ಸಂಪರ್ಕವನ್ನು ಕಡಿತಗೊಳಿಸಿ ಧ್ಯಾನ ಯೋಗದಲ್ಲಿ ಒಬ್ಬನು ಬ್ರಹ್ಮಪ್ರವೇಶ, ಆತ್ಮಪ್ರವೇಶವನ್ನು ಮಾಡಿಬಿಟ್ಟರೆ ಅಲ್ಲಿ ಕಾಲದೇಶಗಳ ಯಾವ ಬಂಧನವೂ ಉಳಿಯುವುದಿಲ್ಲ. ಆದುದರಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು ಸುಲಭವಾಗಿ. ನೋಡಿ, 8 ಗಂಟೆಗಳ ಕಾಲ ನಿದ್ರಾವಸ್ಥೆಯಲ್ಲಿರುವಂಥವನಿಗೆ 8 ಗಂಟೆ ಆಗೋಯ್ತಾ, ತಿಳಿಯಲೇ ಇಲ್ಲ ಎಂದು ಎಚ್ಚರವಾದೊಡನೆಯೇ ಹೇಳುತ್ತಾನೆ. ಹಾಗೆ ಕೋಮಾ ಅವಸ್ಥೆಗೆ ಹೋಗಿರುವಂಥ ಜನಗಳು ಸಂಪರ್ಕವನ್ನೇ ಕಡಿದುಕೊಂಡು ಬಿಟ್ಟಿರುತ್ತಾರೆ ತಮ್ಮ ಭೌತಿಕ ದೇಹದಿಂದ. ಆದುದರಿಂದ ಅವರಿಗೆ ಕಾಲದ ಗಣನೆಯೇ ತಿಳಿಯುವುದಿಲ್ಲ. 5 ವರ್ಷದ ನಂತರ, 10 ವರ್ಷದ ನಂತರ, 30 ವರ್ಷದ ನಂತರ ಕೋಮಾ ಅವಸ್ಥೆಯಲ್ಲಿ ಇದ್ದು ಹೊರಗೆ ಬಂದ ವ್ಯಕ್ತಿಗಳು ನಾನು ಎಲ್ಲಿದ್ದೆ, ಏನಿದ್ದೆ, ಏನಾಗಿದ್ದೆ ಎಂಬುದು ಯಾವುದೂ ಗೊತ್ತಿಲ್ಲ. ಆದರೆ ಎಷ್ಟು ವರ್ಷ ಕಳೆದಿದೆ, ಇಷ್ಟು ಕಾಲ ಕಳೆದಿದೆ ಎಂಬುದು ಮಾತ್ರ ಈಗ ನಿಮ್ಮಿಂದ ತಿಳಿದುಕೊಳ್ಳುತ್ತಿದ್ದೇನೆ. ಓ, ಇಷ್ಟೆಲ್ಲ ಬದಲಾವಣೆಗಳು ಆಗಿ ಹೋಗಿದೆಯೇ, ಅಷ್ಟು ಕಾಲ ನಾನು ಒಳಗೆ ಇದ್ದೇನೆ, ಕೋಮಾ ಅವಸ್ಥೆಯಲ್ಲಿ ಇದ್ದೇನೆ ಎಂಬುದಾಗಿ ಕೋಮಾವಸ್ಥೆಗೆ ಹೋಗಿ ಬಂದಂತಹ ವ್ಯಕ್ತಿಗಳು ತಿಳಿಸುತ್ತಾರೆ. ನಾವುಗಳು ಸಾಮಾನ್ಯವಾಗಿ ನಿದ್ರೆಗೆ ಹೋಗಿ ಬಂದ ನಂತರ ತಿಳಿಸುತ್ತೇವೆ. ಹೀಗೆ ಕಾಲ ದೇಶಗಳ ಪರಿಗಣನೆಯೇ ಇಲ್ಲದಂತಹ ತುರಿಯಾವಸ್ಥೆ ಆತ್ಮ ಪರಮಾತ್ಮನ ಅವಸ್ಥೆ. ಅದು ದೇಹದೊಳಗೆಯೇ ಇರುತ್ತದೆ. ಅದನ್ನು ತಲುಪಬೇಕೆಂಬುದೇ ಎಲ್ಲ ರೀತಿಯ ಯೋಗ ಮಾರ್ಗಗಳ ಗುರಿ. ಇದೇ ಧರ್ಮಪಥದ ಗುರಿ ಎಂಬುದಾಗಿ ಕೃಷ್ಣನು ಈ ಶ್ಲೋಕದಲ್ಲಿ ತಿಳಿಸುತ್ತಲಿದ್ದಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ. ಅವನು ಯಾವಾಗ ಇಂದ್ರಿಯಗಳಿಂದ ದೇಹದ ಸಂಪರ್ಕವನ್ನು ಕಡಿದುಕೊಂಡು ಬಿಡುತ್ತಾನೋ ವಿಷಯಗಳೊಂದಿಗೆ, ಅವನು ಒಳಮುಖವಾಗಿ ಸರಿದು ಶಮದಮಾದಿಗಳನ್ನು ಮಾಡಿದ ನಂತರದಲ್ಲಿ ನಿರ್ದ್ವಂದ್ವನಾಗಿ ಬಿಡುತ್ತಾನೆ. ಎಂದರೆ ಲೌಕಿಕ ಪ್ರಪಂಚ, ಅಲೌಕಿಕ ಪ್ರಪಂಚದ 2 ಅನುಭವಗಳು ಏಕಕಾಲಕ್ಕೆ ಎಚ್ಚರಾವಸ್ಥೆಯಲ್ಲಿ ಆಗುತ್ತಿರುತ್ತದೆ. ಧ್ಯಾನಾವಸ್ಥೆಯಲ್ಲಿ ಲೌಕಿಕ ಪ್ರಪಂಚದ ಯಾವ ಆಗುಹೋಗುಗಳು ನಮಗೆ ತಿಳಿಯುವುದಿಲ್ಲ. ನಾವು ಅದರಲ್ಲಿಯೇ ಇದ್ದು ಬಿಡುತ್ತೇವೆ. ಆ ಧ್ಯಾನಾವಸ್ಥೆಯಲ್ಲಿಯೇ ಇದ್ದು ಬಿಡುವುದರಿಂದ
ನಿರ್ದ್ವಂದ್ವರಾಗಿ ಬಿಡುತ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲರ ಅನುಭವಕ್ಕೂ ಬಂದಿರುತ್ತದೆ. ಧ್ಯಾನಮಗ್ನರಾದೊಡನೆಯೇ ಈ ದೇಹವಾಗಲಿ, ದೇಹದ ಸಂಬಂಧವಾಗಲಿ, ಅಥವಾ ಈ ಲೌಕಿಕ ಪ್ರಪಂಚದಲ್ಲಿ ಆಗು ಹೋಗುಗಳಾಗಲಿ ನಮಗೆ ಗಮನಕ್ಕೆ ಬರುವುದಿಲ್ಲ. ಧ್ಯಾನಾವಸ್ಥೆಯಲ್ಲಿರುತ್ತೇವೆ. ಆ ಧ್ಯಾನ ಪರಮಾತ್ಮ ಆತ್ಮನಲ್ಲೇ ಆದರೆ ಅತ್ಯಂತ ಶ್ರೇಷ್ಠವಾದುದು. ಮಿಕ್ಕ ವಿಷಯಗಳಲ್ಲಾದರೆ, ಈಗ ಉದಾಹರಣೆಗೆ ಚದುರಂಗ ಆಡುವಾಗ ಅಥವಾ ಯಾವುದಾದರೋ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ಸಮಯದಲ್ಲಿ ಅಥವಾ ಯಾವುದಾದರೋ ಲೆಕ್ಕಾಚಾರಗಳನ್ನು ಗಣನೆ ಮಾಡುತ್ತಿರುವಂತಹ ಸಮಯದಲ್ಲಿ ಈ ಥರ ಬುದ್ಧಿವಂತ ವ್ಯಕ್ತಿಗಳು ಯಾವ ಒಂದು ಕಾನ್ಸಂಟ್ರೇಷನ್ ಅಂತ ಯಾವ ರೀತಿ ಹೇಳ್ತಾರೆ, ಅದು ಆ ಧ್ಯಾನ ಅವಸ್ಥೆಗೆ ತಲುಪುತ್ತಾರೆಯೋ ಆಗ ಅವರ ಮೈ ಮೇಲೆ ಸೊಳ್ಳೆ ಬಂದು ಕುಳಿತರು, ಗಾಳಿ ಬೀಸಿದರು, ಸೆಖೆಯಾದರೂ, ಗಾಳಿ ಬೀಸದೇ ಇದ್ದರು, ಅಕ್ಕಪಕ್ಕದಲ್ಲಿ ಜನಗಳು ಓಡಾಡಿದರು, ಯಾವುದೂ ಅವರ ಗಣನೆಗೆ ಬರುವುದಿಲ್ಲ, ಗಮನಕ್ಕೂ ಬರುವುದಿಲ್ಲ. ಆ ಅವಸ್ಥೆಯನ್ನೇ ಧ್ಯಾನಾವಸ್ಥೆ ಎಂದು ಹೇಳುವುದು. ಅದು ಎಲ್ಲರೂ ಅನುಭವವಾಗಿರದೆ ಎಲ್ಲರೂ ಅನುಭವಿಸಿರುತ್ತಾರೆ. ಒಂದಲ್ಲ ಒಂದು ಕ್ಷಣದಲ್ಲಿ ಧ್ಯಾನಮಗ್ನರಾಗಿರುತ್ತಾರೆ. ಧ್ಯಾನಮಗ್ನರಾಗುವುದು ಎಂಬುದೇ ಅನುಭವದಿಂದ ಪಡೆದುಕೊಳ್ಳುವಂಥದ್ದು. ಅನ್ಯಮನಸ್ಕರಾಗಿರುವುದಕ್ಕೆ ಧ್ಯಾನಾವಸ್ಥೆ ಎಂಬುದಾಗಿ ಹೇಳಲಾಗುವುದಿಲ್ಲ. ಅನ್ಯಮನಸ್ಕತೆಯೇ ಬೇರೆ, ಧ್ಯಾನಾವಸ್ಥೆಯೇ ಬೇರೆ. ಇವುಗಳು ಸೂಕ್ಷ್ಮ ವಸ್ತುಗಳಾದ್ದರಿಂದ, ಸೂಕ್ಷ್ಮ ಪ್ರಕ್ರಿಯೆಗಳಾದ್ದರಿಂದ ಅನುಭವಿಸಿಯೇ ತಿಳಿದುಕೊಳ್ಳಬೇಕೇ ಹೊರತು ಮಾತುಗಳಿಂದ ಎಷ್ಟೇ ವರ್ಣಿಸಿದರೂ ಅರ್ಥವಾಗುವುದಿಲ್ಲ. ಏಕೆಂದರೆ ಎಲ್ಲವೂ ಸೂಕ್ಷ್ಮ ವಸ್ತುಗಳು, ಸೂಕ್ಷ್ಮ ಅನುಭವಗಳು. ಆ ಒಂದು ಅನುಭವದ ಪ್ರಕಾರ ನಿರ್ದ್ವಂದ್ವ ಎಂದರೆ ನಮಗೆ ದೇಹದ ಅನುಭವಗಳು ಧ್ಯಾನ ಅವಸ್ಥೆಗೆ ಹೋದಾಗ ಉಂಟಾಗುವುದಿಲ್ಲ. ಅದೇ ನಿರ್ದ್ವಂದ್ವ ಅವಸ್ಥೆ ಎಂಬುದಾಗಿ ಪರಮಾತ್ಮನು ಇಲ್ಲಿ ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ನೀನು ಧ್ಯಾನಮಗ್ನನಾಗಬೇಕು, ಆತ್ಮ ಪರಮಾತ್ಮರಲ್ಲಿ ಧ್ಯಾನವನ್ನು ಮಾಡಬೇಕು, ಆತ್ಮ ಪರಮಾತ್ಮನ ಪ್ರವೇಶವನ್ನು, ಬ್ರಹ್ಮ ಪ್ರವೇಶವನ್ನು ನೀನು ಮಾಡಬೇಕು. ಆಗ ನೀನು ತುರಿಯಾವಸ್ಥೆಯಲ್ಲಿ ಇರುತ್ತೀಯೇ. ತುರಿಯಾವಸ್ಥೆಯಲ್ಲಿ ಇರುವುದು ತಿಳಿಯುವುದು ಹೇಗೆ? ಆ ಬ್ರಹ್ಮಾನಂದದಿಂದಲೇ. ಬ್ರಹ್ಮನ ಆವರಣದಲ್ಲಿ ಆನಂದವೆಂಬುದು ಇದ್ದೇ ಇರುತ್ತದೆ. ಆ ಆನಂದದ ಸುಖ ಎಲ್ಲರಿಗೂ ಸುಲಭವಾಗಿ ತಿಳಿದು ಬಿಡುತ್ತದೆ. ಮತ್ತು ಅರೆ ಕ್ಷಣ, ಸ್ಪ್ಲಿಟ್ ಆಫ್ ಎ ಸೆಕೆಂಡ್ ಎಂದು ಹೇಳ್ತಾರಲ್ಲ, ಹಾಗೆ ನಮಗೆ ಉಂಟಾದರೂ ಅದು ಮರೆಯಲು ಸಾಧ್ಯವೇ ಇಲ್ಲ. ಕಾರಣವೇನೆಂದರೆ ಅದೇ ನಮ್ಮ ಸ್ವರೂಪ. ಈ ರೀತಿ ಅನುಭವವನ್ನು ಪಡೆದುಕೊಂಡವರಿಗೆ ಪರಮಾತ್ಮನು ನಿಸ್ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿತ್ಯ ಸತ್ವಸ್ಥಃ ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ಅಂತಹ ಬ್ರಹ್ಮ ಪ್ರವೇಶವನ್ನು ಮಾಡಿ ಬ್ರಹ್ಮನಲ್ಲಿ ವಿರಮಿಸುವಂತಹ ಬ್ರಹ್ಮಾನಂದವನ್ನು ಹೊಂದುತ್ತಿರುವಂತಹ ವ್ಯಕ್ತಿಯನ್ನು ನಿತ್ಯ ಸತ್ವಸ್ಥನು, ನೀನು ಆ ರೀತಿ ಆಗಬೇಕು ಅರ್ಜುನ ಎಂಬುದಾಗಿ 3 ಶ್ಲೋಕಗಳಲ್ಲಿ ಜ್ಞಾನಯೋಗವನ್ನು ತಿಳಿಸಿ, ಮತ್ತೆ 3 ಶ್ಲೋಕಗಳಲ್ಲಿ ಧರ್ಮ ಮಾರ್ಗದ ಕರ್ಮವನ್ನು ತಿಳಿಸಿ, ಅವೆರಡರ ಗುರಿಯು ಈ ತುರಿಯಾವಸ್ಥೆಗೆ ತಲುಪಬೇಕು, ಬ್ರಹ್ಮ ಪ್ರವೇಶ ಮಾಡಬೇಕು ಎಂಬುದಾಗಿ ಈ ಶ್ಲೋಕದಲ್ಲಿ ಅಂತಿಮವನ್ನು ತಿಳಿಸುತ್ತಿದ್ದಾನೆ. ಅಂತಿಮ ಗುರಿ ಆತ್ಮ ಪರಮಾತ್ಮಲ್ಲಿ ಐಕ್ಯವಾಗುವುದು, ಆತ್ಮ ಪರಮಾತ್ಮರ ಅನುಭವವನ್ನು ಪಡೆಯುವುದು, ಅವರಲ್ಲಿ ಪ್ರವೇಶ ಮಾಡುವುದು ಎಂಬುದಾಗಿ ಪರಮಾತ್ಮನು ಬ್ರಹ್ಮಾನಂದದ ವಿಷಯವನ್ನು ಧ್ಯಾನಯೋಗದಲ್ಲಿ ಬರುವಾಗ ಆತ್ಯಂತಿಕ ಸುಖ ಎಂಬ ಪದದಿಂದ ಪರಿಚಯಿಸುತ್ತಾನೆ. ಆ ಆತ್ಯಂತಿಕ ಸುಖದ ವಿಷಯವನ್ನು ಇಲ್ಲಿ ತಿಳಿಸುತ್ತಾ ಅದೇ ಗುರಿಯಾಗಬೇಕು ಎಂಬುದಾಗಿ ಅರ್ಜುನನಿಗೆ ಹೇಳುತ್ತಲಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.